ಜೆಡೆ ಹತ್ಯೆಯಾಗಿ ದಿನಗಳೇ ಕಳೆದಿವೆ. ಆದರೆ ಹತ್ಯೆ ಮಾಡಿದ್ದು ಯಾರು ಅನ್ನೋದರ ಬಗ್ಗೆ ಅನುಮಾನ ಶುರುವಾಗಿದೆ. ಡಿ ಗ್ಯಾಂಗೂ ಈ ಕೃತ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಮಿಡ್ ಡೇ ಪತ್ರಿಕೆಯ ಹಿರಿಯ ಕ್ರೈಮ್ ವರದಿಗಾರ ಮತ್ತು ಭೂಗತ ಜಗತ್ತಿನ ಪತ್ರಿಕೋದ್ಯಮದ ಪಿತಾಮಹ ಜ್ಯೋತಿರ್ಮಯಿ ಡೇ ಹತ್ಯೆಯಾಗಿ 24 ಗಂಟೆಗಳೇ ಕಳೆದಿವೆ. ಆದರೆ ಡೇ ಕೊಲೆ ಮಾಡಿದವರು ಯಾರು ಅನ್ನೋದು ಮಾತ್ರ ಇನ್ನೂ ದೃಢಪಟ್ಟಿಲ್ಲ. ಇವೆಲ್ಲದರ ಮಧ್ಯೆಯೇ ಮುಂಬೈ ಪೊಲೀಸರು ಈ ಹತ್ಯೆ ಸಂಬಂಧ ಭೂಗತ ದೊರೆ ದಾವೂದ್ ಗ್ಯಾಂಗ್ನತ್ತ ಬೆರಳು ತೋರಿದ್ದಾರೆ. ಇದಕ್ಕೆ ಕಾರಣಗಳು ಕೂಡ ಇಲ್ಲದಿಲ್ಲ. ಶನಿವಾರ ಡೇ ಹತ್ಯೆಯಲ್ಲಿ ಪಾತಕಿಗಳು ಬಳಸಿದ್ದು 7.65 mm ಪಿಸ್ತೂಲ್. ಇದೇ ಮಾದರಿಯ ಪಿಸ್ತೂಲನ್ನು ಭೂಗತ ದೊರೆ ದಾವೂದ್ ಇಬ್ರಾಹಿಂನ ಗ್ಯಾಂಗ್ ಹೆಚ್ಚಾಗಿ ಬಳಸುತ್ತೆ ಅನ್ನುತ್ತೆ ಮುಂಬೈ ಪೊಲೀಸ್. ಅಷ್ಟೇ ಅಲ್ಲ, ಜೆ ಹತ್ಯೆಗೆ ಕೇವಲ ಆಯಿಲ್ ಮಾಫಿಯಾ ಮಾತ್ರ ಕಾರಣವಲ್ಲ, ವೈಯಕ್ತಿಕ ದ್ವೇಷವೂ ಕಾರಣವಿರಬಹುದು ಅಂತಾನೂ ಮುಂಬೈ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ದಾವೂದ್ ಸಹೋದರಿ ಹಸೀನಾ ಪಾರ್ಕರ್ ಮತ್ತು ಡಿ ಗ್ಯಾಂಗಿಗೆ ಆಪ್ತರಾಗಿರುವ ಪೊಲೀಸರ ಮೇಲೂ ಅನುಮಾನದ ದೃಷ್ಟಿ ಬೀರಿದ್ದಾರೆ. ಯಾಕಂದ್ರೆ ಡೇ ಇವರ ವಿರುದ್ಧವಾಗಿ ಪತ್ರಿಕೆಗಳಲ್ಲಿ ವರದಿ ಮಾಡಿದ್ರು. ಗ್ಯಾಂಗ್ಸ್ಟರ್ ಆಗಿದ್ದ ಲಖನ್ ಭಯ್ಯ ಎಂಬಾತನ ಎನ್ಕೌಂಟರ್ ಮಾಡಿದ್ದ ಎನ್ಕೌಂಟರ್ ಸ್ಪೆಷಲಿಸ್ಟ್ ಪೊಲೀಸ್ ಅಧಿಕಾರಿ ಪ್ರದೀಪ್ ಶರ್ಮಾ ಮತ್ತು ಆಯಿಲ್ ಮಾಫಿಯಾದ ನಾಯಕ ಜನಾರ್ದನ್ ಭಾಯ್ ಡಿ ಗ್ಯಾಂಗಿಗೆ ತುಂಬಾ ಹತ್ತಿರದವರು. ಈಗ ಬಂಧನದಲ್ಲಿರುವ ಇವರು ಪ್ರಕರಣವೊಂದರ ಪ್ರತ್ಯಕ್ಷದರ್ಶಿಯನ್ನ ಹತ್ಯೆ ಮಾಡಿದ್ದರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಜೆ ಮಾಹಿತಿ ಸಂಗ್ರಹಿಸಿದ್ರು. ಇದಲ್ಲದೆ ಇತ್ತೀಚೆಗೆ ದಾವೂದ್ ಇಬ್ರಾಹಿಂನ ತಮ್ಮ ಇಕ್ಬಾಲ್ ಕಸ್ಕರ್ ಮೇಲೆ ಗುಂಡಿನ ದಾಳಿ ನಡೆಸಿದ್ದ ಚೋಟಾರಾಜನ್ನ ಚೇಳ ಉಮೈದ್ ಖಾನ್ ಬಗ್ಗೆಯೂ ಡೇ ಬರೆದಿದ್ರು. ಇದರಿಂದ ಭೂಗತ ಜಗತ್ತು ಕುಸಿದು ಹೋಗಿತ್ತು. ಇನ್ನು ಡೇ ಮೇಲೆ ಹಲ್ಲೆ ನಡೆದ ಸ್ಥಳದಲ್ಲಿದ್ದ ಸಿಸಿಟಿವಿಯಲ್ಲಿರುವ ದೃಶ್ಯಾವಳಿಗಳ ತನಿಖೆ ಇನ್ನಷ್ಟೇ ನಡೆಯಬೇಕಿದೆ. ಬಳಿಕವಾದರೂ ಅನುಮಾನಗಳಿಗೆ ಉತ್ತರ ಸಿಗುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಗಾಯದ ಮೇಲೆ ಬರೆ ಎಳೆದಂತೆ ಅಂಗವಿಕಲರು ಎನ್ನುವ ಕಾರಣಕ್ಕೆ ಶಾಲೆಯಲ್ಲೂ ಮಕ್ಕಳಿಗೆ ತಿರಸ್ಕಾರ. ಬೆಳಗಾವಿಯ ಗೋಕಾಕ್ ತಾಲೂಕಿನ ಅಂಕಗಲಿ ಗ್ರಾಮದ ಬಡ ಪರಿಶಿಷ್ಟ ಕುಟುಂಬವೊಂದರ ಕರುಣಾಜನಕ ಕಥೆ ಇದು. ಗೋಕಾಕ್ನ ಅಂಕಗಲಿ ಗ್ರಾಮದ ಈ ದಂಪತಿಗಳು ನಮಗೆ 2 ಗಂಡು ಮಕ್ಕಳೇ ಹುಟ್ಟಿವೆ ಅಂತ ಖುಷಿ ಪಟ್ಟಿದ್ರು. ಆದರೆ ಮಕ್ಕಳು ಬೆಳೆದಂತೆ ಅವರಿಗೆ ಅಂಗವೈಕಲ್ಯವಿರೋದು ತಿಳಿದು ಬಂತು. ಆದರೂ ಸರ್ಕಾರದಿಂದ ಈ ಮಕ್ಕಳಿಗೆ ಯಾವುದೇ ಸಹಾಯಧನ ಸಿಗ್ತಾ ಇಲ್ಲ. ಡಿಸಿ ಕಚೇರಿಗೆ ಸಹಾಯ ಕೇಳಕ್ಕೆ ಹೋದ್ರೆ ಅಲ್ಲೂ ಯಾರೂ ಸ್ಪಂದಿಸ್ತಾ ಇಲ್ಲ. ಗಾಯದ ಮೇಲೆ ಬರೆ ಎಳೆದಂತೆ ಶಾಲೆಯಲ್ಲೂ ಕೂಡ ಈ ಮಕ್ಕಳನ್ನ ತಿರಸ್ಕಾರ ಮಾಡಲಾಗ್ತಾ ಇದೆ. ಪೊಲಿಯೋ ಆಗಿತ್ತು ಅಂತ ಹೇಳಿ ಪೆನ್ಸಿಲ್ ದಾದ್ ಮಾಡತ್ ಬಂದೇ ಇಲ್ಲ ರೀ. ಮಾರದಾಗತ್ಲೆ ಇಲ್ಲಿ ಬಂದ್ರಿ ನಾವು ಇಲ್ಲಿ ಮಾಡಿ ನೋಡ್ಬೇಕಂತ ಇಲ್ಲಿ ಬಂದ್ರಿ. ಶಾಲ್ಯಾಗ ಹುಡುಗರನ್ನ ದಾದ್ ಮಾಡೋರ್ರಿ. ಡಿ ಸಿ ಆಫೀಸ್ ಕರ್ಕೊಂಡು ನೋಡ್ಬೇಕಂತೇಳಿ ಬಂದ್ರಿ. ಇಲ್ಲಿ ಯಾರೂ ಇಲ್ರಿ ಡಿ ಸಿ ಆಫೀಸ್ದಾಗ. ಇಲ್ಲಿ ದಾದ್ ಮಾಡೋರ್ರಿ. ದಿನವೂ ಕೂಲಿ ಮಾಡಿದರಷ್ಟೇ ಈ ಕುಟುಂಬಕ್ಕೆ 2 ಹೊತ್ತಿನ ಊಟ. ಇಂತಹ ಕಡು ಬಡತನದ ನಡುವೆ ಇರುವ 2 ಮಕ್ಕಳಿಗೂ ಅಂಗವೈಕಲ್ಯ. ಇದರ ನಡುವೆ ಮಕ್ಕಳು ಶಾಲೆಗೆ ಹೋದರೆ ಸಹಪಾಠಿಗಳು ಇವರ ಅಂಗವೈಕಲ್ಯವನ್ನ ಮುಂದೆ ಮಾಡಿ ಅವಮಾನ ಮಾಡ್ತಾರೆ. ತಿಳುವಳಿಕೆ ಇರೋ ಶಿಕ್ಷಕರು ಸಹ ಈ ಮುಗ್ಧ ಮಕ್ಕಳನ್ನ ಶಾಲೆಯೊಳಕ್ಕೆ ಬಿಟ್ಕೊಳ್ಳಲು ಹಿಂದೇಟ್ ಹಾಕ್ತಾರೆ. ಊರಾಗ ಯಾರು ದಾದ್ ಮಾಡಂಗಿಲ್ರಿ, ಶಾಲೆಗೆ ಯಾರು ಕರ್ಕೊಂಗಿಲ್ರಿ, ಮತ್ತು ಪೆನ್ಷನ್ ಬರಂಗಿಲ್ರಿ. ಅದಕ್ಕೆ ತ್ರಾಸ ಐತ್ರಿ ನಮಗೆ. ಸಮಾಜ ರೂಪಿಸೋ ಶಾಲೆಗಳಲ್ಲೇ ಇಂತಹ ಅನಾಗರಿಕ ಸನ್ನಿವೇಶಗಳು ಸೃಷ್ಟಿಯಾದರೆ ಈ ಮಕ್ಕಳ ಗತಿಯೇನು ಅನ್ನೋದು ಎಲ್ಲರನ್ನ ಕಾಡ್ತಾ ಇರೋ ಪ್ರಶ್ನೆ. ದಿಲೀಪ್ ಕುರಂದವಾಡೆ, ಸುವರ್ಣ ನ್ಯೂಸ್ 24/7, ಬೆಳಗಾವಿ. ಬೆಳಗಾವಿಯ ಗೋಕಾಕ್, ಎಸ್ಪೆಷಲಿ ಜಾರಕಿಹೊಳಿ ಫ್ಯಾಮಿಲಿ ಏನಿದೆ ಅವರ ಒಂದು ಬಹಳ ಪ್ರಮುಖವಾದಂತಹ ಎಲ್ಲರೂ ಕೂಡ ಅಲ್ಲಿ MLAಗಳು ಕೂಡ ಆಗಿದ್ದಾರೆ. ಹಾಗೆಯೇ ಗೋಕಾಕ್ನ ರಮೇಶ್ ಜಾರಕಿಹೊಳಿ ಅವರಲ್ಲಿ MLA ಕೂಡ, ಶಾಸಕರು ಕೂಡ ಆಗಿದ್ದಾರೆ. ಬಹುಶಃ ಈ ಸುದ್ದಿಯನ್ನು ನೋಡಿದ ನಂತರ ಆ ಮಕ್ಕಳಿಗೆ, ಆ ಕುಟುಂಬಕ್ಕೆ ಯಾವ ರೀತಿಯ ಒಂದು ಅನ್ಯಾಯಗಳಾಗ್ತಾ ಇದೆ ಅದರ ಬಗ್ಗೆ ಅವರು ಗಮನ ಹರಿಸಬಹುದು ಅಂತೇಳಿ ನಾವು ಕೂಡ ಅಂದ್ಕೊಂಡಿದ್ದೀವಿ. ಓಕೆ, ಇವಿಷ್ಟು ಪ್ರಮುಖ ಸುದ್ದಿಗಳನ್ನ ನೋಡಿದ್ವಿ. ನಾವು ಪ್ರತಿದಿನ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದ್ದಾವೆ, ಯಾವೆಲ್ಲ ಕಾರ್ಯಕ್ರಮಗಳು ಜಿಲ್ಲಾವಾರು ಪ್ರಮುಖ ನಗರಗಳಲ್ಲಿ ಏನೇನು ನಡೆಯುತ್ತವೆ ಅದನ್ನು ಕೂಡ ಹೇಳ್ತೀವಿ. ಬನ್ನಿ, ಯಾವೆಲ್ಲ ಕಾರ್ಯಕ್ರಮಗಳು ಇವತ್ತಿದೆ ಅಂತ ನೋಡ್ಕೊಂಡು ಬರೋಣ. ಮೀನು ಮತ್ತು ಸಿಹಿನೀರು ಸಿಗಡಿ ಕೃಷಿ ತರಬೇತಿ ಕಾರ್ಯಕ್ರಮ ಶಿವಮೊಗ್ಗದ ಹಸೂಡಿ ಗ್ರಾಮದಲ್ಲಿ ಮಧ್ಯಾಹ್ನ 3 ಗಂಟೆಗೆ. ಮಂಗಳೂರಿನಲ್ಲಿ ಮಂಗಳ ಕ್ರೀಡಾಂಗಣದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ.
ಇಂದು ಬೆಳಗ್ಗೆ 11 ಗಂಟೆಗೆ ಮೈಸೂರಿನ ರಂಗಾಯಣದಲ್ಲಿ ಲಿಂಗದೇವರು ಹಳೆಮನೆಯವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಮೈಸೂರಿನ ರಂಗಾಯಣದಲ್ಲಿ. ಹಾಗೆಯೇ ವಿಶ್ವೇಶ್ವರಯ್ಯ ಭವನ ಬೆಳಿಗ್ಗೆ ಗುಲ್ಬರ್ಗಾದಲ್ಲಿ 11:30ಕ್ಕೆ ರೈತ ಕೃಷಿ ಕಾರ್ಮಿಕರ ಜಿಲ್ಲಾ ಮಟ್ಟದ ಸಮಾವೇಶ ನಡೀತಾ ಇದೆ. ಓಕೆ, ಇವತ್ತು ಏನೇನು ಕಾರ್ಯಕ್ರಮಗಳಿವೆ ನಿಮ್ಮ ಜಿಲ್ಲೆಯಲ್ಲಿ ಅನ್ನೋದನ್ನು ನೀವು ನೋಡಿದ್ರಿ. ಈಗ ನಿಮ್ಮ ಜಿಲ್ಲೆಯಿಂದಲೇ ಒಂದು ಸ್ಪೆಷಲ್ ಸುದ್ದಿ ಬ್ರೇಕ್ಫಾಸ್ಟ್ ನ್ಯೂಸ್ ಸ್ಪೆಷಲ್ ತಂದಿದ್ದೀವಿ. ಸೊ ಅದು ನಿಮ್ಮ ಜಿಲ್ಲೆಗಳಿಂದಲೇ ಬಂದಿರುತ್ತೆ. ಹಾಗಿರುವಾಗ ಈ ಸುದ್ದಿಯನ್ನು ಮಿಸ್ ಮಾಡ್ಕೋಬೇಡಿ. ಪದೇ ಪದೇ ನಾವು ಹೇಳ್ತಾನೆ ಇರ್ತೀವಿ, ಮನುಷ್ಯರುಗಳಿಂತ ಪ್ರಾಣಿಗಳೇ ವಾಸಿ ಅಂತ. ಅದು ಮತ್ತೊಮ್ಮೆ ಸಾಬೀತಾಗಿದೆ. ಅವು ಹೊಂದಾಣಿಕೆಯಿಂದ ಬಾಳ್ತವೆ. ಅದಕ್ಕೊಂದು ತಾಜಾ ಉದಾಹರಣೆ ಇಲ್ಲಿದೆ. ನಾಯಿಯೊಂದು ತನ್ನ ಬದ್ಧವೈರಿಯಾದ ಬೆಕ್ಕಿನ ಜೊತೆ ಚಿಗರಿ ದೋಸ್ತಾಗಿ ಬದಲಾಗಿದೆ. ಬನ್ನಿ, ಬೆಕ್ಕು ನಾಯಿಗಳ ಈ ದೋಸ್ತಿಯನ್ನ, ಆಟವನ್ನ ನೀವು ನೋಡಿ. ಸಾಮಾನ್ಯವಾಗಿ ನಾಯಿ ಬೆಕ್ಕುಗಳು ಬದ್ಧ ವೈರಿಗಳು. ಆದರೆ ಚಿಕ್ಕಮಗಳೂರಿನ ತಾರಾನಾಥ ಎಂಬುವವರು ಸಾಕಿದ ನಾಯಿ ಮತ್ತು ಬೆಕ್ಕುಗಳು ಫುಲ್ ದೋಸ್ತಾಗಿವೆ. ನಾಯಿ ಬ್ಲ್ಯಾಕಿ ಬೆಕ್ಕಿನ ಜೊತೆ ನಿತ್ಯ ಆಟವಾಡ್ತಾ ಕಾಲ ಕಳೀತಿದೆ. ಚೆನ್ನಾಗಿ ಪಳಗಿದೆ. ಈ ಬೆಕ್ಕಿನ ಮರಿಗೆ ಇದು ತಾಯಿ ನೋಡ್ದಂಗೆ ನೋಡ್ತಾ ಇದೆ. ಇದೆರಡು ಒಟ್ಟಿಗೆ ಮಲ್ಕೊಳ್ತವೆ, ಒಟ್ಟಿಗೆ ಆಡ್ತವೆ. ತಾರಾನಾಥರಿಗೆ ಬೆಕ್ಕು ನಾಯಿಗಳೆಂದರೆ ಪಂಚಪ್ರಾಣ. 2 ವರ್ಷಗಳ ಹಿಂದೆ ಡಾಬರ್ ನಾಯಿಯನ್ನ ತಂದು ಸಾಕಲು ಆರಂಭಿಸಿದ್ರು. ಆಗಲೇ ರಸ್ತೆಯಲ್ಲಿ ಸಿಕ್ಕ ಬೆಕ್ಕಿನ ಮರಿಯೊಂದನ್ನ ಮನೆಗೆ ತಂದ್ರು. ಆದರೆ ಬ್ಲ್ಯಾಕಿ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೋ ಅಂತ ಅವರಿಗೆ ಚಿಂತೆಯಾಗಿತ್ತು. ಆದರೆ ಆಶ್ಚರ್ಯವೆಂಬಂತೆ ಬ್ಲ್ಯಾಕಿ ಬೆಕ್ಕಿನ ಜೊತೆ ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟಿದೆ. ಹೀಗೆ ಬೆಕ್ಕಿನ ಮರಿಯೊಂದು ನಾಯಿಯ ಪ್ರೀತಿಗೆ ಪಾತ್ರವಾಗಿರೋದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ.